ಎಷ್ಟು ವರ್ಷದಿಂದ ಬರ್ತಾರೆ ಸರ್ ಲಾಲ್ಬಾಗಿಗೆ? ನಾವು ಸುಮಾರು ಒಂದು 20 ವರ್ಷದಿಂದ ಲಾಲ್ಬಾಗ್ ಬರ್ತಾ ಇದ್ದೀವಿ. ಏನಂದರೆ ಟನಲ್ ರೋಡು ಅವೈಜ್ಞಿಕವಾಗಿದೆ. ಇದು ನೋಡಿ, ಸೈಂಟಿಫಿಕ್ ಆಗಿಲ್ಲ. ಈ ಬೆಟ್ಟ ಏನಿದೆ ಅದನ್ನು ಹೊಡಿಬೇಕು, ಅಲ್ಲಿ ಒಂದು ಎಕ್ಸಿಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಬೆಟ್ಟ ಬಂದು ಒಂದು ಟೆಕ್ಟಾನಿಕ್ ಪ್ಲೇಟ್ ಅಂತ ಹೇಳ್ತಾರೆ. ಬೆಂಗಳೂರಿನ ಅರ್ಥಕ್ವೇಕ್ ಆಗದೆ ಇರೋಂಗೆ ನೋಡ್ಕೊಳ್ಳೋದೊಂದು ಕಲ್ಲು ಬಂಡೆಗಳು ಭೂಮಿಲಿ ಕೆಳಗಡೆ ಇರುತ್ತೆ. ಅದನ್ನು ಹೊಡೆದ್ರೆ ಬೆಂಗಳೂರಿಗೆ ಅರ್ಥಕ್ವೇಕ್ ಗ್ಯಾರಂಟಿ. ಆಮೇಲೆ ಇವರು ಟನಲ್ ರೋಡ್ ಏನು ಮಾಡ್ತಾ ಇದ್ದಾರೆ, ಟೋಲ್ ಹಾಕ್ತಾ ಇದ್ದಾರೆ. ಟೋಲ್ ಹಾಕಿದ್ರೆ ಏನು ಪ್ರಯೋಜನ ಹೇಳಿ? ಟೋಲ್ ಯಾವಾಗ ನಾವು ಕಟ್ತೀವಿ? ಒಂದು ಊರಿಂದ ಇನ್ನೊಂದು ಊರಿಗೆ ಹೋದಾಗ ಟೋಲ್ ಕಟ್ತೀವಿ. ಬೆಂಗಳೂರಲ್ಲೇ ಓಡಾಡೋಕ್ಕೆ ಟೋಲ್ ಕಟ್ಕೊಂಡು ಏನು ಪ್ರಯೋಜನ? ಎಷ್ಟು ಜನ ಕಟ್ತಾರೆ, ಎಷ್ಟು ಜನ ಬಿಡ್ತಾರೆ? ಫ್ಲಾಪ್ ಆಗುತ್ತೆ, ಇದು ಟೋಟಲಿ ಫ್ಲಾಪ್ ಆಗುತ್ತೆ. ನಾನು ಕೇಳೋದು, ಸಾರ್ವಜನಿಕರ ಆಸ್ತಿ ಇದು ಲಾಲ್ಬಾಗು, ಇದನ್ನು ಯಾಕೆ ಮುಟ್ಟಬೇಕು? ಬೇರೆ ಎಲ್ಲರೂ ಎಕ್ಸಿಟ್ ಮಾಡ್ಕೋಬೋದಲ್ಲ ಸರ್. ಈಗ ಟ್ರಾಫಿಕ್ ಸಮಸ್ಯೆಗೋಸ್ಕರ ನಾನು ಟನಲ್ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಹಾಗಾದ್ರೆ ಏನೆಲ್ಲ ಟ್ರಾಫಿಕ್ ಸಮಸ್ಯೆ ನೀವು ಹಾಗಾದ್ರೆ ಲಾಲ್ಬಾಗ್ ಬಿಟ್ಟು ಬೇರೆ ಇನ್ನೇನು ಮಾಡ್ಬೋದು? ಹಾಗಾದ್ರೆ ಏನು ಮಾಡ್ಬೋದು? ಬೇರೆ ಎಲ್ಲರೂ ಮಾಡ್ಕೊಳ್ಳಿ. ಇಲ್ಲ, ಈಗ ಸೈಂಟಿಸ್ಟ್ ಏನು ಹೇಳಿದ್ದಾರೆ, ಆ ಕಲ್ಲು ಬಂಡೆನ ಮುಟ್ಟಿದ್ರೆ ಗ್ರಾಚಾರ ಕಾದಿದೆ ಬೆಂಗಳೂರಿಗೆ ಅಂತ ಹೇಳಿದ್ದಾರೆ. ಅಲ್ಲಿ ಎಕ್ಸಿಟ್ ಮಾಡ್ತೀವಿ ಅಂತ ಇದ್ದಾರೆ. ಅಲ್ಲಿ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬರುತ್ತೆ ಅಂತ ಇದ್ದಾರೆ. ಅದನ್ನೆಲ್ಲ ಯಾಕೆ ಮಾಡ್ಬೇಕು ಸರ್? ಒಂದು ವಾಕಿಂಗ್ ಬಂದರೆ ಒಂದು ಒಳ್ಳೆ ಗಾಳಿ ಸೇವನೆ ಮಾಡೋದಕ್ಕೆ ನಾವು ಬರ್ತೀವಿ ಇಲ್ಲಿ. ಅದನ್ನೇ ಹೊಡೆದಾಕಿದ್ರೆ ಮರಗಳನ್ನ ಹೊಡೆದಾಕ್ತಾರೆ. 6 ಎಕರೆ ತೊಗೊತೀವಿ ಅಂತ ಇದ್ದಾರೆ. ಲಾಲ್ಬಾಗ್ ಕಮ್ಮಿ ಆಗುತ್ತೆ. ಸೌತ್ ಬ್ಯಾಂಗ್ಳೂರಿಗೆ ಇದೊಂದೇ ಲಂಗ್ ಸ್ಪೇಸ್ ಇರೋದು. ಅದನ್ನೆಲ್ಲ ಹಾಳು ಮಾಡ್ತಾರೆ. ಜನ ಎಲ್ಲೆಲ್ಲಿಂದನೋ ಬರ್ತಾರೆ. ಈಗ ನಾವು ಹೈವೇಗಳಲ್ಲಿ ನೋಡ್ತೀವಿ, ಒಂದು ಎಕ್ಸಿಟಲ್ಲಿ ಎಂಟ್ರಾಗಿ ಇನ್ನೊಂದು ಎಕ್ಸಿಟಲ್ಲಿ ಬಂದಾಗ ಎಲ್ಲ ಕಾರ್ಗಳು ನಿಂತ್ಕೊಳ್ಳುತ್ತೆ. ಊಟಕ್ಕೆ ತಿಂಡಿಗೆ ಅಂತ ನಿಂತ್ಕೊತಾರೆ, ಬಾತ್ರೂಮ್ಗೆ ಅಂತ ನಿಂತ್ಕೋತಾರೆ. ಫುಲ್ಲು ಗೊಬ್ಬೆದೋಗ್ಬಿಡುತ್ತೆ, ಲಾಲ್ಬಾಗ್ ಗೊಬ್ಬೆದೋಗ್ಬಿಡುತ್ತೆ. ಹಿಂದೆ ನಿತಿನ್ ಗಡ್ಕರಿಯವರು ಕೂಡ ಒಂದು ಹೇಳಿದ್ದಾರೆ, ನಾನು ಕರ್ನಾಟಕ CM ಒಂದು ಮಾತು ಹೇಳಿದ್ದೆ, ನಾನು ಟನಲ್ ಮಾಡ್ಕೊಳ್ಳಿ ನಿಮ್ಮ ಟ್ರಾಫಿಕ್ ಸಮಸ್ಯೆಗೆ ಅಂತ. ಸರ್, ಟನಲ್ ಮಾಡಲಿ, ಲಾಲ್ಬಾಗ್ ಎಲ್ಲ ಹೊಡೆದು ಮಾಡೋದು ಬೇಡ ಸರ್, ಅಷ್ಟೇ ನಾವು ಹೇಳೋದು. ಲಾಲ್ಬಾಗು, ಸ್ಯಾಂಕಿ ಟ್ಯಾಂಕು ಎಲ್ಲ ಎಲ್ಲೆಲ್ಲೋ ಎಕ್ಸಿಟ್ ಕೊಟ್ಟಿದ್ದಾರೆ, ಅದನ್ನೆಲ್ಲ ಹೊಡಿತೀವಿ ಅಂತ ಇದ್ದಾರೆ. ಅದನ್ನೆಲ್ಲ ಮುಟ್ಟೋದು ಬೇಡ. ಸಾರ್ವಜನಿಕರ ಆಸ್ತಿ ಮುಟ್ಟೋದು ಬೇಡ. ಅದು ಬಿಟ್ಟು ಬೇರೆ ಏನಾದ್ರು ಮಾಡ್ಕೊಳ್ಳಿ. ಈಗ ಲಾಲ್ಬಾಗ್ ಟನಲ್ ಮಾಡಬೇಕಾದ್ರೆ ಮರಗಳು ಕಡಿತಾರೆ, ಮರಗಳನ್ನ ದಾರುಣ ಹೌದು ಮರಣ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಈ ಹಿಂದೆ ನೆಹರು ತಾಲೆ ಮುಂಭಾಗ ಒಂದು ಸ್ಟ್ಯಾಚು ಮಾಡೋದಕ್ಕೆ ಅಲ್ಲೂ ಕೂಡ ಮರಗಳು ಕಡಿದಿದ್ರು. ಬಳ್ಳಾರಿ ರೋಡು ಅಂದರೆ ಅರಮನೆ ರೋಡ್ ಹತ್ರ ಕೂಡ ತುಂಬ ಮರಗಳು ಕಡಿದಿದ್ರು. ಅದ್ರ ಬಗ್ಗೆ ಸರ್, ಎಕ್ಸ್ಟೆನ್ಷನ್ ಈಸ್ ಡಿಫ್ರೆಂಟ್. ಎಕ್ಸ್ಟೆನ್ಷನ್ ಮಾಡಿಕೊಂಡು ರೋಡ್ ಎಕ್ಸ್ಟೆಂಡ್ ಮಾಡೋದು ಡಿಫ್ರೆಂಟ್. ಇದು ಲಾಲ್ಬಾಗ್ ಬಂದು ಲಂಗ್ ಸ್ಪೇಸ್ ಅಂತ ಹೇಳ್ತಾರಲ್ವ, ಗಾಳಿ ಆಡೋದಕ್ಕೆ ಒಂದು ಬ್ಯಾಂಗ್ಳೂರ್ ಸೌತ್ಗೆ ಇದೊಂದೇ ಇರೋದು. ಅದನ್ನು ನಾಶ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಬೆಟ್ಟ ಎಕ್ಸಿಟ್ ಮಾಡೋದು ಬಿಟ್ಟು ಇನ್ನೇನು ಮಾಡ್ಬೋದು ಅವರು? ಇಲ್ಲ, ಸೈಂಟಿಫಿಕಲಿ ನನಗೆ ಗೊತ್ತಿಲ್ಲ ಸರ್. ಇದು 120 ಆರ್ಗನೈಸೇಷನ್ಗೆ ಸೇರಿರೋದು. ಅವ್ರದ್ದೆಲ್ಲ ಪರ್ಮಿಷನ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರದ್ದೆಲ್ಲ ಪರ್ಮಿಷನ್ ತೊಗೊಂಡು ಮಾಡಲಿ, ಬೇಕಂದರೆ ನಮ್ಮದು ಅಭ್ಯಂತರ ಇಲ್ಲ. ಹಾಗಾಗಿ ನಾವೇನು ಹೇಳೋದಂದರೆ ಪಬ್ಲಿಕ್ ಪ್ರಾಪರ್ಟಿನ ಮುಟ್ಟಬಾರ್ದು ಅಂತ ಹೇಳ್ತೀವಿ ಅಷ್ಟೇ. ಸರ್, ಈಗ DK ಈ ವಿಚಾರ ಕಾರ್ಯಕೈಕ ಹೋಗೋದು ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ಸರಿ ಇಲ್ಲ? ಏನು ಹೇಳಿ? DK ಶಿವಕುಮಾರ್ ಅವರು ಈ ಕಾರ್ಯಗತವಾಗಿ ಹೋಗಿರೋದು ಇದಕ್ಕೆ ಟನಲ್ಗೆ, ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ಸರಿ ಇಲ್ಲ ಅನ್ನೋದು? ಸರಿ ಇಲ್ಲ ಅಂತ ಹೇಳ್ತೀನಿ ಸರ್. ಸಾರ್ವಜನಿಕರ ಒಪಿನಿಯನ್ ಒಂದು ತಗೊಳ್ಳಿ, ಆಮೇಲೆ ಮಾಡಲಿ, ಬೇಡ ಅಂದಿಲ್ಲ. ಮೆಟ್ರೋಗಳು ಮಾಡಲಿ, ಫ್ಲೈಓವರ್ಗಳು ಮಾಡಲಿ, ಇರೋ ರೋಡ್ ಗುಂಡಿಗಳನ್ನ ಮುಚ್ಚಲಿ ಫಸ್ಟು. ಅದನ್ನು ಮಾಡಿಕೊಂಡು ಆಮೇಲೆ ಈ ಹಿಂದೆ ಮೆಟ್ರೋ ಕೂಡ ಮಾಡ್ಬೇಕಾದ್ರೆ ಮರಗಳು ಕಡಿದ್ರೆ ಮರಗಳು ಕಡಿತಾರೆ ಲಾಲ್ಬಾಗಲ್ಲಿ. ಮೆಟ್ರೋ ಸುಮ್ಮನೆ ಅನವಶ್ಯಕ, ಮೆಟ್ರೋ ಲಾಲ್ಬಾಗ್ ಹತ್ರ ಮೆಟ್ರೋ ಬೇಡ ಅಂತ ಹೇಳಿದರು ಸರ್. ಅದು ಜಾಸ್ತಿ ಮರಗಳು ಕಡ್ದಿಲ್ಲ ನಮಗೆ. ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ಏನಿದೆಯೋ ಅಲ್ಲಿ ಒಂದು 20 ಮರ ಏನೋ ಕಡ್ದಿದ್ದಾರೆ. ಆ ಸ್ಟೇಷನ್ಗೋಸ್ಕರ ಕಡ್ದಿರೋದು. ಇದು ಬಂದು ಒಂಥರ ಏನಾಗುತ್ತೆ, ಹೈವೇ ಥರ ಆಗಿಬಿಡುತ್ತೆ. ಅದು ಎಕ್ಸಿಟ್ ಇದು ಕೊಟ್ಟಾಗ ಫಸ್ಟ್ ಆಫ್ ಆಲ್ ಬಂಡೆ ಹೊಡೆಯೋದು ಅಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಸೇರಿರೋದು. ಅದು ಮುಟ್ಬಾರ್ದು. ಪ್ಲಸ್ ಸೈಂಟಿಸ್ಟ್ ಹೇಳಿರೋದು ಮುಟ್ಟಬೇಡಿ ಅದನ್ನು ಅಂತ ಹೇಳಿದ್ದಾರೆ. ಅಷ್ಟೇ ನಾವು ಹೇಳೋದು ಸರ್. ಥ್ಯಾಂಕ್ ಯು. ಎಷ್ಟು ವರ್ಷದಿಂದ ಬರ್ತಾರೆ ಸರ್ ಲಾಲ್ಬಾಗಿಗೆ? ನಾವು ಸುಮಾರು ಒಂದು 20 ವರ್ಷದಿಂದ ಲಾಲ್ಬಾಗ್ ಬರ್ತಾ ಇದ್ದೀವಿ. ಏನಂದರೆ ಟನಲ್ ರೋಡು ಅವೈಜ್ಞಿಕವಾಗಿದೆ. ಇದು ನೋಡಿ, ಸೈಂಟಿಫಿಕ್ ಆಗಿಲ್ಲ. ಈ ಬೆಟ್ಟ ಏನಿದೆ ಅದನ್ನು ಹೊಡಿಬೇಕು, ಅಲ್ಲಿ ಒಂದು ಎಕ್ಸಿಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಬೆಟ್ಟ ಬಂದು ಒಂದು ಟೆಕ್ಟಾನಿಕ್ ಪ್ಲೇಟ್ ಅಂತ ಹೇಳ್ತಾರೆ. ಬೆಂಗಳೂರಿನ ಅರ್ಥಕ್ವೇಕ್ ಆಗದೆ ಇರೋಂಗೆ ನೋಡ್ಕೊಳ್ಳೋದೊಂದು ಕಲ್ಲು ಬಂಡೆಗಳು ಭೂಮಿಲಿ ಕೆಳಗಡೆ ಇರುತ್ತೆ. ಅದನ್ನು ಹೊಡೆದ್ರೆ ಬೆಂಗಳೂರಿಗೆ ಅರ್ಥಕ್ವೇಕ್ ಗ್ಯಾರಂಟಿ. ಆಮೇಲೆ ಇವರು ಟನಲ್ ರೋಡ್ ಏನು ಮಾಡ್ತಾ ಇದ್ದಾರೆ, ಟೋಲ್ ಹಾಕ್ತಾ ಇದ್ದಾರೆ. ಟೋಲ್ ಹಾಕಿದ್ರೆ ಏನು ಪ್ರಯೋಜನ ಹೇಳಿ? ಟೋಲ್ ಯಾವಾಗ ನಾವು ಕಟ್ತೀವಿ? ಒಂದು ಊರಿಂದ ಇನ್ನೊಂದು ಊರಿಗೆ ಹೋದಾಗ ಟೋಲ್ ಕಟ್ತೀವಿ. ಬೆಂಗಳೂರಲ್ಲೇ ಓಡಾಡೋಕ್ಕೆ ಟೋಲ್ ಕಟ್ಕೊಂಡು ಏನು ಪ್ರಯೋಜನ? ಎಷ್ಟು ಜನ ಕಟ್ತಾರೆ, ಎಷ್ಟು ಜನ ಬಿಡ್ತಾರೆ? ಫ್ಲಾಪ್ ಆಗುತ್ತೆ, ಇದು ಟೋಟಲಿ ಫ್ಲಾಪ್ ಆಗುತ್ತೆ. ನಾನು ಕೇಳೋದು, ಸಾರ್ವಜನಿಕರ ಆಸ್ತಿ ಇದು ಲಾಲ್ಬಾಗು, ಇದನ್ನು ಯಾಕೆ ಮುಟ್ಟಬೇಕು? ಬೇರೆ ಎಲ್ಲರೂ ಎಕ್ಸಿಟ್ ಮಾಡ್ಕೋಬೋದಲ್ಲ
ಸರ್ ಈಗ ಟ್ರಾಫಿಕ್ ಸಮಸ್ಯೆಗೋಸ್ಕರ ನಾನು ಟನಲ್ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಹಾಗಾದ್ರೆ ಏನೆಲ್ಲ ಟ್ರಾಫಿಕ್ ಸಮಸ್ಯೆ ನೀವು ಹಾಗಾದ್ರೆ ಲಾಲ್ಬಾಗ್ ಬಿಟ್ಟು ಬೇರೆ ಇನ್ನೇನು ಮಾಡ್ಬೋದು? ಹಾಗಾದ್ರೆ ಏನು ಮಾಡ್ಬೋದು? ಬೇರೆ ಎಲ್ಲರೂ ಮಾಡ್ಕೊಳ್ಳಿ. ಇಲ್ಲ ಈಗ ಸೈಂಟಿಸ್ಟ್ ಏನು ಹೇಳಿದ್ದಾರೆ, ಆ ಕಲ್ಲು ಬಂಡೆನ ಮುಟ್ಟಿದ್ರೆ ಗ್ರಾಚಾರ ಕಾದಿದೆ ಬೆಂಗಳೂರಿಗೆ ಅಂತ ಹೇಳಿದ್ದಾರೆ. ಅಲ್ಲಿ ಎಕ್ಸಿಟ್ ಮಾಡ್ತೀವಿ ಅಂತ ಇದ್ದಾರೆ. ಅಲ್ಲಿ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬರುತ್ತೆ ಅಂತ ಇದ್ದಾರೆ. ಅದನ್ನೆಲ್ಲ ಯಾಕೆ ಮಾಡ್ಬೇಕು ಸರ್? ಒಂದು ವಾಕಿಂಗ್ ಬಂದರೆ ಒಂದು ಒಳ್ಳೆ ಗಾಳಿ ಸೇವನೆ ಮಾಡೋದಕ್ಕೆ ನಾವು ಬರ್ತೀವಿ ಇಲ್ಲಿ. ಅದನ್ನೇ ಹೊಡೆದಾಕಿದ್ರೆ ಮರಗಳನ್ನ ಹೊಡೆದಾಕ್ತಾರೆ. 6 ಎಕರೆ ತೊಗೊತೀವಿ ಅಂತ ಇದ್ದಾರೆ. ಲಾಲ್ಬಾಗ್ ಕಮ್ಮಿ ಆಗುತ್ತೆ. ಸೌತ್ ಬ್ಯಾಂಗ್ಳೂರಿಗೆ ಇದೊಂದೇ ಲಂಗ್ ಸ್ಪೇಸ್ ಇರೋದು. ಅದನ್ನೆಲ್ಲ ಹಾಳು ಮಾಡ್ತಾರೆ. ಜನ ಎಲ್ಲೆಲ್ಲಿಂದನೋ ಬರ್ತಾರೆ. ಈಗ ನಾವು ಹೈವೇಗಳಲ್ಲಿ ನೋಡ್ತೀವಿ, ಒಂದು ಎಕ್ಸಿಟಲ್ಲಿ ಎಂಟ್ರಾಗಿ ಇನ್ನೊಂದು ಎಕ್ಸಿಟಲ್ಲಿ ಬಂದಾಗ ಎಲ್ಲ ಕಾರ್ಗಳು ನಿಂತ್ಕೊಳ್ಳುತ್ತೆ. ಊಟಕ್ಕೆ ತಿಂಡಿಗೆ ಅಂತ ನಿಂತ್ಕೊತಾರೆ, ಬಾತ್ರೂಮ್ಗೆ ಅಂತ ನಿಂತ್ಕೋತಾರೆ. ಫುಲ್ಲು ಗೊಬ್ಬೆದೋಗ್ಬಿಡುತ್ತೆ, ಲಾಲ್ಬಾಗ್ ಗೊಬ್ಬೆದೋಗ್ಬಿಡುತ್ತೆ. ಹಿಂದೆ ನಿತಿನ್ ಗಡ್ಕರಿಯವರು ಕೂಡ ಒಂದು ಹೇಳಿದ್ದಾರೆ, ನಾನು ಕರ್ನಾಟಕ CM ಒಂದು ಮಾತು ಹೇಳಿದ್ದೆ, ನಾನು ಒಂದು ಟನಲ್ ಮಾಡ್ಕೊಳ್ಳಿ ನಿಮ್ಮ ಟ್ರಾಫಿಕ್ ಸಮಸ್ಯೆಗೆ ಅಂತ. ಸರ್ ಟನಲ್ ಮಾಡಲಿ, ಲಾಲ್ಬಾಗ್ ಎಲ್ಲ ಹೊಡೆದು ಮಾಡೋದು ಬೇಡ ಸರ್, ಅಷ್ಟೇ ನಾವು ಹೇಳೋದು. ಲಾಲ್ಬಾಗು, ಸ್ಯಾಂಕಿ ಟ್ಯಾಂಕು ಎಲ್ಲ ಎಲ್ಲೆಲ್ಲೋ ಎಕ್ಸಿಟ್ ಕೊಟ್ಟಿದ್ದಾರೆ, ಅದನ್ನೆಲ್ಲ ಹೊಡಿತೀವಿ ಅಂತ ಇದ್ದಾರೆ. ಅದನ್ನೆಲ್ಲ ಮುಟ್ಟೋದು ಬೇಡ. ಸಾರ್ವಜನಿಕರ ಆಸ್ತಿ ಮುಟ್ಟೋದು ಬೇಡ. ಅದು ಬಿಟ್ಟು ಬೇರೆ ಏನಾದ್ರು ಮಾಡ್ಕೊಳ್ಳಿ. ಈಗ ಲಾಲ್ಬಾಗ್ ಟನಲ್ ಮಾಡಬೇಕಾದ್ರೆ ಮರಗಳು ಕಡಿತಾರೆ, ಮರಗಳನ್ನ ದಾರುಣ ಮರಣ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಹಿಂದೆ ನೆಹರು ತಾಲೆ ಮುಂಭಾಗ ಒಂದು ಸ್ಟ್ಯಾಚು ಮಾಡೋದಕ್ಕೆ ಅಲ್ಲೂ ಕೂಡ ಮರಗಳು ಕಡಿದಿದ್ರು. ಬಳ್ಳಾರಿ ರೋಡು ಅಂದರೆ ಅರಮನೆ ರೋಡ್ ಹತ್ರ ಕೂಡ ತುಂಬ ಮರಗಳು ಕಡಿದಿದ್ರು. ಅದ್ರ ಬಗ್ಗೆ ಸರ್ ಎಕ್ಸ್ಟೆನ್ಷನ್ ಈಸ್ ಡಿಫ್ರೆಂಟ್. ಎಕ್ಸ್ಟೆನ್ಷನ್ ಮಾಡಿಕೊಂಡು ರೋಡ್ ಎಕ್ಸ್ಟೆಂಡ್ ಮಾಡೋದು ಡಿಫ್ರೆಂಟ್. ಇದು ಲಾಲ್ಬಾಗ್ ಬಂದು ಲಂಗ್ ಸ್ಪೇಸ್ ಅಂತ ಹೇಳ್ತಾರಲ್ವ, ಗಾಳಿ ಆಡೋದಕ್ಕೆ ಒಂದು ಬ್ಯಾಂಗ್ಳೂರು ಸೌತ್ಗೆ ಇದೊಂದೇ ಇರೋದು. ಅದನ್ನು ನಾಶ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಬೆಟ್ಟ ಎಕ್ಸಿಟ್ ಮಾಡೋದು ಬಿಟ್ಟು ಇನ್ನೇನು ಮಾಡ್ಬೋದು ಅವರು? ಇಲ್ಲ, ಸೈಂಟಿಫಿಕಲಿ ನನಗೆ ಗೊತ್ತಿಲ್ಲ ಸರ್. ಇದು 120 ಆರ್ಗನೈಸೇಷನ್ಗೆ ಸೇರಿರೋದು. ಅವ್ರದ್ದೆಲ್ಲ ಪರ್ಮಿಷನ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರದ್ದೆಲ್ಲ ಪರ್ಮಿಷನ್ ತೊಗೊಂಡು ಮಾಡಲಿ, ಬೇಕಂದರೆ ನಮ್ಮದು ಅಭ್ಯಂತರ ಇಲ್ಲ. ಹಾಗಾಗಿ ನಾವೇನು ಹೇಳೋದಂದರೆ ಪಬ್ಲಿಕ್ ಪ್ರಾಪರ್ಟಿನ ಮುಟ್ಟಬಾರ್ದು ಅಂತ ಹೇಳ್ತೀವಿ ಅಷ್ಟೇ ಸರ್. ಈಗ DK ಈ ವಿಚಾರ ಕಾರ್ಯಕೈಕ ಹೋಗೋದು ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ಸರಿ ಇಲ್ಲ? ಏನು ಹೇಳಿ? DK ಶಿವಕುಮಾರ್ ಅವರು ಈ ಕಾರ್ಯಗತವಾಗಿ ಹೋಗಿರೋದು ಇದಕ್ಕೆ ಟನಲ್ಗೆ ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ಸರಿ ಇಲ್ಲ ಅನ್ನೋದು? ಸರಿ ಇಲ್ಲ ಅಂತ ಹೇಳ್ತೀನಿ ಸರ್. ಸಾರ್ವಜನಿಕರ ಒಪಿನಿಯನ್ ಒಂದು ತೊಗೊಳ್ಳಿ, ಆಮೇಲೆ ಮಾಡಲಿ, ಬೇಡ ಅಂದಿಲ್ಲ. ಮೆಟ್ರೋಗಳು ಮಾಡಲಿ, ಫ್ಲೈಓವರ್ಗಳು ಮಾಡಲಿ, ಇರೋ ರೋಡ್ ಗುಂಡಿಗಳನ್ನ ಮುಚ್ಚಲಿ ಫಸ್ಟು. ಅದನ್ನು ಮಾಡಿಕೊಂಡು ಆಮೇಲೆ ಈ ಹಿಂದೆ ಮೆಟ್ರೋ ಕೂಡ ಮಾಡ್ಬೇಕಾದ್ರೆ ಮರಗಳು ಕಡಿದ್ರೆ ಮೆಟ್ರೋ ಮರಗಳು ಕಡಿತಾರೆ ಲಾಲ್ಬಾಗಲ್ಲಿ. ಮೆಟ್ರೋ ಸುಮ್ಮನೆ ಅನವಶ್ಯಕ, ಮೆಟ್ರೋ ಲಾಲ್ಬಾಗ್ ಹತ್ರ ಮೆಟ್ರೋ ಬೇಡ ಅಂತ ಹೇಳಿದರು ಸರ್. ಅದು ಜಾಸ್ತಿ ಮರಗಳು ಕಡ್ದಿಲ್ಲ. ನಮಗೆ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ಏನಿದೆಯೋ ಅಲ್ಲಿ ಒಂದು 20 ಮರ ಏನೋ ಕಡ್ದಿದ್ದಾರೆ. ಆ ಸ್ಟೇಷನ್ಗೋಸ್ಕರ ಕಡ್ದಿರೋದು. ಇದು ಬಂದು ಒಂಥರ ಏನಾಗುತ್ತೆ, ಹೈವೇ ಥರ ಆಗಿಬಿಡುತ್ತೆ. ಅದು ಎಕ್ಸಿಟ್ ಇದು ಕೊಟ್ಟಾಗ ಫಸ್ಟ್ ಆಫ್ ಆಲ್ ಬಂಡೆ ಹೊಡೆಯೋದು ಅಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಸೇರಿರೋದು. ಅದು ಮುಟ್ಬಾರ್ದು. ಪ್ಲಸ್ ಸೈಂಟಿಸ್ಟ್ ಹೇಳಿರೋದು ಮುಟ್ಬೇಡಿ ಅದನ್ನು ಅಂತ ಹೇಳಿದ್ದಾರೆ. ಅಷ್ಟೇ ನಾವು ಹೇಳೋದು ಸರ್. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.